ಗಾಯ್ಸ್ ಎಂಥ ಬಿಗ್ ಪ್ರಾಬ್ಲಮ್ ಆಗೈತೆ ಅಂದರೆ ತಲೆನೇ ಕೆಟ್ಟೋಗೈತೆ. ಹೋಗೋಣ ಅಂತ ಹೇಳಿ ಒಬ್ಬನೇ ಹೋದ್ರೆ ಸರಿ ಅಲ್ಲ, ಹಂಗಾಗಿ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗಿ ಈಗ ಹೊರಟಿದ್ದೀನಿ. ಜಾಜರಿಗೆ ಹೋಗೋಣ. ನೋಡ್ತಿರ್ಬೋದು ಇವಾಗ ಒಂದು ಸ್ವಲ್ಪ ಆನ್ ಆಗೈತೆ, ಇವಾಗ ಒಂದು ಸ್ವಲ್ಪ ಖುಷಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿನಿಲ್ಲ ಗೈಸ್. ಮತ್ತೆ ಇವತ್ತು ನೋಡ್ರಿ ಬಿಸಿಲು ಯಾವ ಥರ ಐತೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡ್ರಿ. ಬಿಸಿಲು ಇವತ್ತು ಹೆಂಗೆ ಬಂದೈತೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಸಿಕ್ಕಾಬಟ್ಟೆ ಮಳೆ ಮೋಡನೂ ಐತೆ, ಬಿಸಿಲು ಐತೆ. ಈಗ ತಿಂಡಿ ಮಾಡಿ ಕೂತೀನಿ. ಈಗ ಒಂದು ಸ್ವಲ್ಪ ಜಾಜರಿಗೆ ಹೋಗ್ಬರ್ಬೇಕು, ಒಂದು ಸ್ವಲ್ಪ ಬೆಂಗಳೂರಿಗೆ ಹೋಗೋದೈತೆ. ನಾಳೆ ನಾಡ್ದ್ರಲ್ಲಿ ಆಗಲ್ಲ, ಸೋಮವಾರ ಇಲ್ಲ ಮಂಗಳವಾರ ಹೋಗ್ಬರ್ತೀನಿ. ಇವಾಗ ಅಮ್ಮ ಏನಮ್ಮ ಅವರಕಾಯಿ ಸುಲಿಯೋಕ್ಕೆ ರೆಡಿ ಆಗ್ತೈತೆ. ಇನ್ನೊಂದು ಸ್ವಲ್ಪ ದಿನ ಕ್ಯಾಮ್ರಾ ಫಿಯರ್ ಅದು ಹಿಂಗೆ ಇರುತ್ತೆ, ಅದಾಗ್ತಾ ಹೋಗ್ತಾ ನಮ್ಮ ಅಮ್ಮನ ಮಾತಾಡುತ್ತೆ. ಸರಿ ಆಯ್ತು ನೋಡಿರಿ. ಅಣಬೆ ಸುಲಿತೀನಿ ತಡಿ. ಅಣಬೆ ನೋಡ್ರಿ, ಆದರೆ ಹೂವು ಆಗಿದ್ದಾವೆ. ಹೂವು ಆಗಬಾರ್ದು ಅಣಬೆದು. ಹೂವು ಆಗಲಿಲ್ಲ ಅಂದರೆ ಚೆನ್ನಾಗಿರ್ತವೆ. ಅದು ಒಂಥರ ಅರಳೆ ಐತೆ, ಅಷ್ಟು ಗಟ್ಟಿ ಇರಲ್ಲ ಒಂದಿಷ್ಟು. ಈಗ ಒಂದು ಸ್ವಲ್ಪ ಜಾಜರಿಗೆ ಹೋಗಿ ಸಿಗ್ತದೆ. ಗಾಯ್ಸ್ ಎಂಥ ಬಿಗ್ ಪ್ರಾಬ್ಲಮ್ ಆಗೈತೆ ಅಂದರೆ ತಲೆನೇ ಕೆಟ್ಟೋಗೈತೆ. ಎಡಿಟ್ ಮಾಡ್ತಿದ್ದೆ ಆರಾಮಾಗಿ, ಇಲ್ಲಿ ನೋಡಿದ್ರೆ ಯಪ್ಪ ಶಿವ, ಸಿಸ್ಟಮ್ಮೇ ಏನೋ ಐತೆ, ಈ ಥರ ಬರ್ತೈತೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಹಾಳಾಗೋಗಲಿ. ಶಾರ್ಟ್ಕಟ್ಟಲ್ಲಿ ಶೆಡ್ ಡೌನ್ ಆದರೂ ಆಯಿತು ಅಂದರೆ ನೆಕ್ಸ್ಟು ಆನ್ ಮಾಡೋದ್ಮೇಲೆ ಗೊತ್ತಾಗುತ್ತೆ. ಶೆಡ್ ಡೌನು ಆಗ್ತಿಲ್ಲ. ಇಲ್ಲಿ ಪವರ್ ಬಟನ್ ಆಫ್ ಮಾಡ್ತೀನಿ, ಅದರಲ್ಲೂ ಆಗ್ತಿಲ್ಲ. ನೋಡ್ತಿರ್ಬೋದು. ಈ ಥರ ಆನ್ ಆಗುತ್ತೆ, ಕೀಬೋರ್ಡ್ ಆನ್ ಆಗೈತೆ. ಹಿಂಗಿದ್ಮೇಲೆ ಏನು ಮಾಡಲಿ ನೋಡ್ರಿ. ಏನೋ ಒಂದು ಮಾಡ್ತಿದ್ದೆ ಒಂದು ವಾರದಿಂದನೂ ಇದನ್ನು ರೆಡಿ ಮಾಡ್ತಾನಿದ್ದೀನಿ, ಆನೇ ಆಗ್ತಿಲ್ಲ. ನೋಡೋಣ ಬೆಳಗ್ಗೆ ಏನಾಗುತ್ತೆ ಏನೋ. ಇಲ್ಲಾಂದರೆ ಎಲ್ಲಾದರೂ ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗಿ ತೋರಿಸ್ತೀನಿ. ಮೋಸ್ಟ್ಲಿ ಇದಕ್ಕೆ ಗ್ಯಾರಂಟಿನ ಇರಬೇಕು. ಹಾಗೆ ಗ್ಯಾರಂಟಿ ಯಾರೋ ಕೊಡೋಲ್ಲ, ವ್ಯಾರಂಟಿ ಇರುತ್ತೆ ಸರ್ವಿಸ್ದು. ಒಂದು ಇಯರ್ ಒಳಗೆ, 1 ಇಯರ್ ಮೇಲೆ ಆಯ್ತು ಅನಿಸುತ್ತೆ. ಇದು 2 ಇಯರ್ಗೇನೆ ಇರಬೇಕು ಮೋಸ್ಟ್ಲಿ. ನಾನು ಬಿಲ್ ಎಲ್ಲ ನೋಡ್ತೀನಿ. ಬಿಲ್ ನೋಡಿಬಿಟ್ಟು ಇದೇನು ಸರ್ವಿಸ್ ಮಾಡಿಸ್ಬೇಕು ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅಪ್ಡೇಟ್ ಕೇಳ್ತಿತ್ತು. ಅಪ್ಡೇಟ್ ಏನಾದರೂ ಆಗಿ ಈ ಥರ ರೀಸ್ಟಾರ್ಟ್ ಆಗ್ತಿದ್ರೆ ಅದು ಮೇನು ಇದರಲ್ಲಾದ್ರೂ ಗೊತ್ತಾಗ್ತಿರ್ಬೇಕು. ಅದು ಆಗ್ತಿಲ್ಲ. ನನಗೆ ತಲೆ ಕೆಟ್ಟು ಹೋಗ್ತಾಯಿದ್ದೆ ಇದರಲ್ಲಿ. ಅಪ್ಪ ಅಂತೂ ಇಂತೂ ಏನು ನೋಡಿದ್ನೋ ಏನೋ ಗೊತ್ತಿಲ್ಲ, ರೀಸ್ಟಾರ್ಟ್ ಆಯಿತು. ಅದೇನಾಯ್ತು ಅಂದರೆ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ. 1 ಗಂಟೆ ಮಿನಿಮಮ್ 1 ಗಂಟೆ ಇದಕ್ಕೆ ಪೇಚಾಡಿದ್ದೀನಿ ಅಂದರೆ ಲಿಟ್ರಲಿ ಹೇಳಬಾರ್ದು, ಅಷ್ಟು ಪೇಚಾಡಿದ್ದೀನಿ. ನನ್ನ ಲ್ಯಾಪ್ಟಾಪೇ ಹೋಯ್ತು ಅಂತ ಅಂದ್ಕೊಂಡೆ. ಅಷ್ಟು ನಾನು ಟೆನ್ಷನ್ ಆಗ್ಬಿಟ್ಟು ಇಷ್ಟ ತನಕ. ಅಬ್ಬಬ್ಬ ನೋಡ್ತಿರ್ಬೋದು ಇವಾಗ ಒಂದು ಸ್ವಲ್ಪ ಆನ್ ಆಗೈತೆ. ಇವಾಗ ಒಂದು ಸ್ವಲ್ಪ ಖುಷಿ. ಓ ಮೈ ಗಾಡ್, ನಾನೇನೋ ಆಗ್ಬಿಡ್ತು ಅಂತ ಅಂದ್ಕೊಂಬಿಟ್ಟೆ. ನಾನು ನೆಕ್ಸ್ಟ್ ಎಲ್ಲರೂ ಸರ್ವಿಸ್ ಸೆಂಟ್ರಿಗೆ ತಂದಾಗಬೇಕಾಗಿತ್ತು, ಏನೋ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡೆ. ಇಲ್ಲ ಚಾರ್ಜ್ ಆಗೋ ತನಕ ಕಾದು ಆಮೇಲೆ ಚಾರ್ಜಿಗಿಟ್ಟು ಆಮೇಲೆ ಆನ್ ಆಗುತ್ತೇನೋ ಅಂದ್ಕೊಂಡೆ. ಲಿಟ್ರಲಿ ಏನೋ ಮಾಡಿ ಸಾಹಸ ಮಾಡಿ ಗೂಗಲ್ನ ಜೆಮಿನಿ ಕೇಳಿ ChatGPT ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಈಗ ಲಿಟ್ರಲಿ ಇವಾಗ ಒಂದು ಸ್ವಲ್ಪ ಗೆಟನ್ ಆಗಿದ್ದೀನಿ. ಗೆಟನ್ ಅನ್ನೋದಕ್ಕಿಂತ ರೆಡಿ ಮಾಡಿದ್ದೀನಿ. ಇನ್ನೇನು ಒಂದು ಸ್ವಲ್ಪ ಡಿಸೈನ್ ವರ್ಕ್ ಮಾಡಬೇಕಷ್ಟೆ. ಮತ್ತೆ ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ಬೆಳಗ್ಗೆ ಸಿಗುವ ಗಾಯ್ಸ್. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿ ಇವಾಗೆದ್ದು ಕೆಳಗಡೆ ಹೋಗ್ತಾಯಿದ್ದೀನಿ. ಇನ್ನು ಏನಾಗುತ್ತಾ ಏನೋ ಗೊತ್ತಿಲ್ಲ. ಇವಾಗ ಅಪ್ಲೋಡ್ ಮಾಡಿದ್ದೀನಿ. 1 ಅವರ್ ತಗೊಂಡೈತೆ ಅಪ್ಲೋಡ್ ತಗೊಳಕ್ಕೆ. ಅಂದರೆ ನೆಟ್ವರ್ಕಿನ ಸಮಸ್ಯೆ ಭಾಳ ಐತೆ ನಮ್ಮೂರಲ್ಲಿ, ಅದಕ್ಕೋಸ್ಕರ ಈಗ ಅಷ್ಟೋ ತನಕ. ಇವಾಗ ಎದ್ದಿದ್ದೀನಿ. ಈಗಲೇ 9:30. ಇನ್ನೂ ಹೋಗಿ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ಇಲ್ಲಿಗೆ ಅಂದರೆ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಹಾಕ್ಬೇಕು. ಒಂದು ಸ್ವಲ್ಪ ಕೆಲಸ ಐತೆ ಬೆಂಗಳೂರಲ್ಲಿ, ಹಂಗಾಗಿ ಈಗ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಹಾಕ್ಬೇಕು. ಏನೋ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲಿ ಸಿಗುತ್ತೆ ಏನೋ ಅಂತ ನಾನು ಇನ್ನು ಸ್ವಲ್ಪ ಐಟಮ್ ಥರ ಇದ್ದಾವೆ. ಹಂಗಾಗಿ ಹೋಗಿ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಇವಾಗ ಎದ್ದಿದ್ದೀನಿ. ಇವಾಗ ಮಕ್ಕ ತಗೊಂಡು ಸ್ನಾನ ಮಾಡಿ ಇಳಿತೀನಿ, ಮಕ್ಕಳು ಸಿಗ್ತೀನಿ. ಗಾಯ್ಸ್, ಎಷ್ಟು ಚಿತ್ರಹಿಂಸೆ ಅಂದರೆ ಚಿತ್ರಹಿಂಸೆ ಅನ್ನೋಕ್ಕಿಂತ ಒಂದು ಎಲ್ಲಿ ಹುಡುಕಿದ್ರೆ ಏನು ಸಿಗುತ್ತೆ ಅನ್ನೋದು ಹುಡುಕೋದೈತಲ್ಲ, ಅದರಷ್ಟು ಹಿಂಸೆ ಇನ್ಯಾವುದೂ ಇಲ್ಲ. ಇವಾಗ ಅದು ಬಿಡ್ರಿ. ಈಗ ಎಲ್ಲಿ ಹೋಗಬೇಕಾದ್ರೆ ನಿಮ್ಗೆ ತಿಳಿಸ್ತೀನಿ. ಇವಾಗ ನೋಡಿರಿ, ಈಗ ಬಿಸಿಲು ಐತೆ, ಆಟೋಮೆಟಿಕ್ ನೆರಳಾಗುತ್ತೆ ನೋಡಿರಿ.
ಆಗ್ತಾ ಐತೆ. ಇಲ್ಲಿ ಬಿಸಿಲು ಸ್ಟಾರ್ಟ್ ಆಯಿತು, ನೆರಳಾಗೋದು. ನೋಡಿರಿ ಈಗ ಒಂದು ಸ್ವಲ್ಪ ಜಾಜರಿಗೆ ಹೋಗ್ಬರೋದೈತೆ. ಜಾಜರಿಗೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ನಮ್ಮ ಹುಡುಗರನ್ನ ಯಾವಾಗ ಬರ್ತಾರೆ ಏನು ಅಂತ ಫ್ರೀ ಆದ್ಮೇಲೆ ಅವ್ರು ಕೇಳ್ಕೊಂಡು ನಾನು ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ, ಒಬ್ಬನೇ ಹೋದ್ರೆ ಸರಿ ಅಲ್ಲ, ಹಂಗಾಗಿ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗಿ ಈಗ ಹೊರಟಿದ್ದೀನಿ. ಜಾಜರಿಗೆ ಹೋಗೋಣ. ಜಾಜರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹುಡುಕಿ ಅಲ್ಲೊಂದು ಸ್ವಲ್ಪ ಯಾರನ್ನಾರ ಕೇಳಿ ನಮ್ಮ ಹುಡುಗರನ್ನ ಸ್ವಲ್ಪ ಫೋನ್ ಮಾಡೋದೈತೆ. ಫೋನ್ ಮಾಡಿ ಈಗ ಬೆಂಗಳೂರಿಗೆ ವಿಚಾರಿಸ್ಕೊಂಡು ಈ ಗಣಪತಿ ಹಬ್ಬದೊಳಗೆ ಒಂದು ಮಿಷಿನ್ ತಂದು ಇಟ್ಕೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಹಾಗೆ ಟಿ ಶರ್ಟ್ಸು ತರಬೇಕು. ಹಂಗಾಗಿ ಎಲ್ಲೆಲ್ಲಿ ಸಿಗುತ್ತೆ ಏನು ಆಯ್ತಾ ಅಂತ ನೋಡ್ಕೊಂಡು ಈಗ ನೆಕ್ಸ್ಟ್ ಲೆವೆಲ್ ಹುಡುಕಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದು ಸತಿ ಹಾಕಿದ್ರೆ ಈ ಥರ ಹಾಕಿದ್ನಲ್ಲ ಟಿ ಶರ್ಟು ಅಂತ ಹೇಳಿ ಅಂದ್ಕೋಬೇಕು. ಆ ಥರ ಟಿ ಶರ್ಟ್ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಈಗ ಜಾಜರಿಗೆ ಹೋಗೋಣ. ಈಗ ಅವರು ಆ ಕಡೆಗೆ ಹೋದ್ರಲ್ಲ, ನಿನಗೇನು ಅನ್ನಿಸ್ತು ಮಾರ್ಕೆಟಿಂಗಲ್ಲಿ? ಈಗ ಕರೆಕ್ಟಾಗಿ ಹೇಳು, ನಿನ್ನ ಅನಿಸಿಕೆ ಕರೆಕ್ಟಾಗಿ ಹೇಳು. ಅಲ್ಲ, ಈಗ ನಿನ್ನ ಅಂಗಡಿಗೆ ಬರ್ತಾರೆ ಅಂತ ನೀನು ಇಲ್ಲಿ ಮಾತಾಡ್ತಿದ್ದೆ, ಆ ಕಡೆಗೆ ಹೋದೆ ಸರಿನಾ? ಈಗ ನೀನು ಅಂಗಡಿ ಬರ್ತಾರೆ ಅಂತ ಹೋದ್ರಲ್ಲ, ನಿನಗೇನು ಅನ್ನಿಸ್ತು? ಈಗ ಆ ಕಡೆಗೆ ಹೋದ್ರಲ್ಲಿ ನಿಮ್ಮ ಅಂಗಡಿ ಬರ್ತಾರೆ, ನಿನಗೇನು ಅನ್ನಿಸ್ತು? ನಮ್ಮ ಅಂಗಡಿ ಇಂಟ್ರೆಸ್ಟ್ ಈಗ 10 ಗಂಟೆಗೆ ಹೋಗಿದ್ದಾರೆ ಅಷ್ಟೇ. ಹಂಗಲ್ಲ, ಈಗ ನಿನ್ನ ಮೈಂಡ್ ಸೆಟ್ ವ್ಯವಹಾರದಾಗೆ ನನ್ನ ಅಂಗಡಿ ಬರ್ತಾರೆ, ನಂದೇನೋ ಫಾಲ್ಟ್ ಐತೆ ಆ ಥರ ನೀನು ಅಂದ್ಕೊಳಲ್ಲ ತಾನೆ. ನಿನಗೆ ಬರೋ ಕಸ್ಟಮರ್ ನಿನಗೆ ಬರ್ತಾರೆ 100% ಏನಿದ್ರು. ನಮ್ಗೆ ಬರೋ ಕಸ್ಟಮರ್ ಬಂದೇ ಬರ್ತಾರೆ. ಕರೆಕ್ಟ್ ತಾನೆ? ಅದು ತಾಳ್ಮೆ ಇರ್ಬೇಕು ತಾನೆ. ತಾಳಿಯವನು ಬಾಳಿಯವನು. ಅದಕ್ಕೆ ಈಗ ಇವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀಯಾನೆ. ಈಗ ಕರೆಕ್ಟಾಗಿ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ. 20 ಲಕ್ಷ ರೂಪಾಯಿ ಹಾಕಕ್ಕೂ ರೆಡಿ ಇದ್ದಾನೆ. ಈಗ ಈಗ ಏನಿಲ್ಲ ಡಿಕೆ ಇನ್ನು ಕಿಡ್ನಾಪ್ ಮಾಡಿದ್ರೆ ಎಷ್ಟು ಸಿಗ್ಬೋದಲ್ಲ? ನನ್ನ ಕಿಡ್ನಾಪ್ ಮಾಡಿ 10 ರೂಪಾಯಿ ಸಿಗಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡ್ರಿ. ಸಿಗಲ್ಲ ಅದಕ್ಕೆ. ಮನೆಗೆ ಕೊಡ್ತಿರೋದು ಒಂದು ಫೋನ್ ಐತೆ, ಅದೊಂದು ಸಿಗುತ್ತೆ ನೋಡ್ರಿ ಅಷ್ಟೇ. ಸರಿ, ಅದೇ ಸಿಗ್ಲಿ. ಒಂದು 20 ಥರ 30 ಥರ ದುಡ್ಡಿರ್ಲಿ. ಕಷ್ಟದಾಗಿದ್ದೀವಿ 16 ಮಾಡೋದು ಕರೆಕ್ಟಾ? ಏನೋ ನನಗೆ ಅವೆಲ್ಲ ಗೊತ್ತಿಲ್ಲ. ಸರಿ ಇವಾಗ ಜಾಜರಾಗೆಲ್ಲ ಮುಗಿಸ್ಕೊಂಡು ಕೆಲಸಗಳಿದ್ದು ಮುಗಿಸ್ಕೊಂಡು ಇವಾಗ ಜಾಜರಿಗೆ ಬಂದು ನಿಂತಿದ್ದೀನಿ. ನೋಡ್ರಿ ನಾನು ಹೇಳ್ದಂಗೆ ಇವಾಗ ಮಳೆ ಬಂದು ಹೋಗೈತಿ. ಒಂದು 10 ನಿಮಿಷ ಮಳೆ ಇರುತ್ತೆ, ಒಂದು 10 ನಿಮಿಷ ಏನು ಬಿಸಿಲು ಇರುತ್ತೆ. ಹಂಗೆ ವೆದರ್ ಒಂದು ಸ್ವಲ್ಪ ಸಿಕ್ಕಾಗಿ ಡಿಫ್ರೆಂಟ್ ಆಗೈತೆ. ಮಳೆ ಬರ್ಬೇಕು ಅಷ್ಟೇ. ಜೋರಾಗಿ ಬಂದರೆ ಒಂದು ಸ್ವಲ್ಪ ಕೆರೆ ಎಲ್ಲರೂ ಘಟಗಳೆಲ್ಲ ಹರಿದಾಡಿದ್ರೆ ಒಂದು ಸ್ವಲ್ಪ ಖುಷಿ ಇರುತ್ತೆ. ಸ್ವಲ್ಪ ಜಾಗಗಳು ಒಂದು ಡಿಸಿಷನ್ ತಗೊಂಡಿದ್ದೀನಿ. ಏನಪ್ಪ ಅಂದರೆ ಒಂದು ಮಿಷಿನ್ ತರೋಣ ಅಂತ, ಸಬ್ಲಿಮೇಷನ್ ಮಿಷಿನ್ನು. ಅದರಿಂದ ಏನು ಉಪಯೋಗ ಅಂದರೆ, ಒಂದು ಈ ಥರ ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ, ಹಿಂಗೆ ಮೆಟಲಲ್ಲಿ ಈ ಥರ ಡಿಸೈನು, ನಿಮಗೆ ಕಸ್ಟಮೈಸ್ ಡಿಸೈನ್ ಮೆಟಲ್ ಮೇಲೆ ಈ ಥರ ಪ್ರಿಂಟ್ ಹಾಕ್ಬೋದು. ಅದಾದಮೇಲೆ ಸಬ್ಲಿಮೇಷನ್ ಅಂದರೆ ಐ ಮೀನ್ ನಿಮಗೆ ಸ್ಪೋರ್ಟ್ಸ್ ಟಿ ಶರ್ಟು ಅದ್ರ ಮೇಲೆ ನಾನು ಡಿ.ಟಿ.ಎಫ್ ಮಾಡ್ತಿದ್ದೀನಲ್ಲ ಅದ್ರ ಮೇಲೂ ಹಾಕ್ಬೋದು. ಅಂದರೆ ಸಬ್ಲಿಮೇಷನ್ ಹಾಕಿದ್ರೆ ಒಂದು ಸ್ವಲ್ಪ ಅನುಕೂಲ. ಹಂಗಾಗಿ ಈಗ ಫಿಕ್ಸ್ ಆಗಿದ್ದೀನಿ. ಹಿಂಗೆ ಸೋಮವಾರ ಇಲ್ಲ ಮಂಗಳವಾರ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. +or- ಫಸ್ಟ್ ಅದನ್ನ ಒಂದು ಸ್ವಲ್ಪ ಇದಿರಬೇಕು. ಹಂಗಾಗಿ ಈಗ ಡಿಸೈಡ್ ಆಗಿದ್ದೀನಿ. ಏನಾಗುತ್ತೆ ಏನೋ ಗೊತ್ತಿಲ್ಲ, ನೋಡುವ ಈಗ ಹೆಂಗೆ ಏನಾಗುತ್ತೆ ಅಂತ. ಸ್ವಲ್ಪ ತಿಳ್ಕೊಳೋದಕ್ಕೂ ಸ್ವಲ್ಪ ಡಿಫ್ರೆಂಟ್ ಐತೆ. ನೋಡುವ ಹೆಂಗೆ ಆಗುತ್ತೆ, ಬೇರೆ ಟಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಈಗ ಹೋಗುವ. ಒಂದು ಸ್ವಲ್ಪ ಹೋಗ್ತಾರಣ. ನೋಡಿರಿ, ಇಷ್ಟ ತನಕ ನನಗಲ್ಲಿ ಹೀಗೆ ಆ ಥರ ಚಿತ್ರಹಿಂಸೆ ಆಗೈತೆ ಅಂದರೆ, ಈಗ ಅಲ್ಲಿಂದ ಬಂದೆ ಕುತ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಏನು ಮಾಡೋಣ ಅಂತೇಳಿ ಕುತ್ಕೊಂಡೆ. ನೋಡಿರಿ ಈಗ ವರ್ಕ್ ಮಾಡ್ತಾಯಿದ್ದೀನಿ. ನೆಟ್ವರ್ಕು ಆಯಿತು, ಇನ್ನೇನು ಮಾಡೋಂಗಿಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ವರ್ಕ್ ಮಾಡ್ತಿದ್ದೀನಿ, ಹಂಗಾಗಿ ಕೂತಿದ್ದೀನಿ. ನೆಕ್ಸ್ಟು ನಿಮಗೆ ಡಿಸೈನ್ಸ್ಗಳು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಗೊತ್ತಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮ್ಯಾಜಿಕ್ ಪ್ರಿಂಟ್ಸ್ ಅಂತ ಐತೆ. ಅದರಲ್ಲಿ ನೀವೇನಿಲ್ಲ, ಜಸ್ಟ್ ಮೆಸೇಜ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ನಾನು ನಿಮ್ಗೆ ಯಾವುದೇ ಥರ ಟಿ ಶರ್ಟ್ ಮೇಲೆ, ಐ ಮೀನ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅಷ್ಟೇ ಮಾಡ್ತಿರೋದಿಲ್ಲ. ನೋಡಿರಿ ಬ್ಲ್ಯಾಕ್ ಕಲರಲ್ಲಿ ಯಾವ ಥರ ಕಾಣ್ತೈತೆ, ನೋಡ್ತಿರ್ಬೋದು ಯಾವ ಥರ ಐತೆ ಅಂದರೆ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಅಂದರೆ ಬ್ಲ್ಯಾಕ್ ಟಿ ಶರ್ಟ್ ಮೇಲೆ. ಅದಾದಮೇಲೆ ಇದನ್ನು ನೋಡ್ತಿರ್ಬೋದು, ಇದೆಲ್ಲ ಪ್ಯಾಚ್ ವರ್ಕ್ ಅಲ್ಲ. ಅದಾದಮೇಲೆ ನೆಕ್ಸ್ಟು ನೋಡಿರಿ ಡಿಸೈನ್ಸ್ಗಳು ಈ ಥರ ಎಲ್ಲ ಇದ್ದಾವೆ. ನಿಮಗೆ ಏನಾದರೂ ಡಿಸೈನ್ ಈ ಥರ ಬೇಕಾಯ್ತು ಅಂದರೆ ಮಾಡ್ಕೋಬೋದು. ಇದನ್ನೆಲ್ಲ ಎಡಿಟ್ ಮಾಡ್ಕೊಳೋದು ಭಾಳ ಕಷ್ಟ ಐತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಎಡಿಟ್ ಮಾಡ್ತಾಯಿದ್ದೀನಿ. ಯಾರಿಗೆ ಏನು ಇಷ್ಟ ಆಗುತ್ತೋ ಅದಕ್ಕೇನಿಲ್ಲ, ಜಸ್ಟ್ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಲ್ಲ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ, ಮಾಡ್ಕೋಬೋದು, ಹಂಗೇನಿಲ್ಲ. ನೋಡಿರಿ ಹಿಂಗೆ ಎಡಿಟ್ ಮಾಡ್ಕೊತ ಕೂತಿದ್ದೀನಿ. ಈಗ ಟೈಮ್ ಹೋಗಿದ್ದೆ ಗೊತ್ತಿಲ್ಲ, ಅಲ್ಲ 4 ಗಂಟೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇವತ್ತಿನ ಟೈಮ್ ಇಲ್ಲಿಗೆ ಮುಗಿದು ಹೋಯ್ತು. ಇನ್ನೊಂದು ಅರ್ಧ ಗಂಟೆ. ಇವತ್ತು ಆರ್ಡರ್ಸ್ ಇಲ್ಲ, ನೆನ್ನೆನೂ ಆರ್ಡರ್ಸ್ ಇಲ್ಲ. ಒಂದು 2 ದಿವಸದಿಂದ ಆರ್ಡರ್ಸ್ ಇಲ್ಲ.
ಬರೀ ಕೇಳ್ತಿದ್ದಾರೆ, ಆರ್ಡರ್ಸ್ ಇಲ್ಲ. ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಎಲ್ಲ ಬರ್ತವೆ, ಆರ್ಡರ್ಸ್ ಏನು ಬರಲ್ಲ ಅಂತ ಹೇಳ್ತಿಲ್ಲ. ಅಂದರೆ ಬೇರೆ ಕಲರ್ನ ಬರ್ತವೆ. ನನ್ನ ಹತ್ರ ಬೇರೆ ಕಲರ್ ನಾನು ಬೇರೆ ಕಡೆಯಿಂದ ತರಿಸಿ ನಾನು ಇವ್ರಿಗೆ ಪ್ರಿಂಟ್ ಹಾಕ್ಕೊಡೋದು, ಅದು ನನಗೂ ವರ್ಕೌಟ್ ಆಗಲ್ಲ, ತಗೊಳೋರಿಗೂ ವರ್ಕೌಟ್ ಆಗಲ್ಲ. ಇಷ್ಟ ತನಕ ಪಾನಿಪುರಿ ತಿಂದು ನೋಡಿರಿ ಖಾಲಿ ಮಾಡಿ, ಒಂದೆರಡು ಚಿಪ್ಸ್ ಇದ್ದಾವೆ, ಅವನೊಂದೆರಡು ತಿಂದು ಕುತ್ಕೊಳ್ಳೋ ಅಷ್ಟೇ. ಈಗ ಮೇ ಮಾಡೋಂಗಿಲ್ಲ, ಕಡಿಬೇಕು. ಪಾನಿ ಕುಡಿದ್ಮೇಲೆ ಥರ ನೆಕ್ಸ್ಟ್ ಎಲ್ಲಾಗಿರುತ್ತೆ. ಪಾನಿಗೋಸ್ಕರನೇ ಪಾನಿಪುರಿ ತಿನ್ಬೇಕು. ಹಂಗೆ ಆ ಪಾನಿಪುರಿ ತಿಂತೀವೋ ಇಲ್ಲ, ಒಂದೊಂದು ಸತಿ ಪಾನಿ ಸರಿರಲ್ಲ. ಈ ಕಡೆ ಎಲ್ಲ ಪಾನಿ ಹಂಗೆ ಹೇಳ್ಕೊಳಂಗಿರಲ್ಲ ಅಷ್ಟೇ. ಏನಾಗಲಿ ಪಾನಿಪುರಿ ಒಂದು ವಾರಕ್ಕೆ 2 ಸತಿ ಇದ್ದರೆ ಚೆನ್ನಾಗಿ ಸಿಗುವ. ಗೈಸ್ ಅಂತೂ ಇಂತೂ ಎಲ್ಲ ತಿಂದು ಕುತ್ಕೊಂಡು ಇನ್ನೇನು ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ. ಯಾಕೆಂದರೆ ಈಗ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿ ನಾಳೆಗೊಂದು ಪ್ರಿಂಟ್ ಆಗೋಣ ಅಂತ ಕೂತಿದ್ದೀನಿ. ಹಾಗಾಗಿ ಈಗ ಇವತ್ತಿನ ಮೇಲ್ಗಡೆ ಬಂದೆ. ನೋಡೋಣ, ಆಯಿತು, ಮತ್ತೆ ನಾಳೆ ಸಿಗುವ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದರೆ ಏನಿಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ನಾಳೆ ಸಿಗುವ.